ಆ್ಯಂಡ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ಎಸ್ ಕಾರ್ ಮಾಡಿಫೈಸ್. ಫ್ರೆಂಡ್ಸ್, ಇಲ್ಲಿ ಇದೆ ಒಂದು ಬ್ಲ್ಯಾಕ್ ಕಲರ್ ಕ್ಯಾರೆನ್ಸ್. ಸೊ ಇಲ್ಲಿ ನೋಡ್ತಿರ್ಬೋದು, ಡೈರೆಕ್ಟ್ ಶೋರೂಮಿಂದ ಪೂಜೆ ಮಾಡಿಕೊಂಡು ಡೈರೆಕ್ಟ್ ಆರ್ ಎಸ್ ಕಾರ್ ಮಾಡಿಫೈಸ್ ಬಂದಿದ್ದಾರೆ. ಇನ್ನೂ ರಿಬ್ಬನ್ನು ತೆಗೆದಿಲ್ಲ. ಸೊ ಈ ಕಾರ್ದು ಕಲರು ನೀವು ನೋಡ್ತಿರ್ಬೋದು, ಒಂದು ಬ್ಲ್ಯಾಕ್ ಅಂತ ಬಂದಾಗ ಲುಕ್ ವೈಸ್ ಇಟ್ ಲುಕ್ಸ್ ಅಮೇಝಿಂಗ್. ಅದೇ ರೀತಿ ನೀವು ನಿಮ್ಮ ಕಾರನ್ನು ಮೇಂಟೈನ್ ಮಾಡಬೇಕಂದ್ರೆ ಐದರ್ ಯು ಶುಡ್ ಗೋ ಫಾರ್ ಸೆರಾಮಿಕ್ ಆರ್ PPF ಕೋಟಿಂಗ್. ಕಮಿಂಗ್ ಟು ದಿಸ್ ಕಸ್ಟಮರ್ ಪಾರ್ಟ್, ಕಸ್ಟಮರು PPF ಅನ್ನು ಚಾಯ್ಸ್ ಮಾಡಿದ್ದಾರೆ. ವಿ ಆರ್ ಗೋಯಿಂಗ್ ಟು ಅಪ್ಲೈ ಆನ್ ದಿಸ್. ಗರ್ವರ್ ಇದು 8 years ವ್ಯಾರಂಟಿ. ಇದು PPF ಅನ್ನು ಅಪ್ಗ್ರೇಡ್ ಮಾಡ್ತಿದ್ದೀವಿ. ಕಂಪ್ಲೀಟ್ ಗ್ಲಾಸಸ್ ವಿಲ್ ಬಿ ಕೋಟೆಡ್ ಬೈ ಸೆರಾಮಿಕ್ ವಿತ್ 3M. ಅದೇ ರೀತಿ ಫೈಬರ್ ಪಾರ್ಟ್ಸನ್ನು ಕಂಪ್ಲೀಟ್ ಇಟ್ ವಿಲ್ ಬಿ ಕೋಟೆಡ್ ಬೈ ಸೆರಾಮಿಕ್. ಸೊ ಇದರಲ್ಲಿ PPF ಮಾತ್ರ ಅಲ್ಲ, ಸೊ ಕಸ್ಟಮರ್ದು ಬೋನಸ್ ಪಾಯಿಂಟ್ ಏನಾಗಿತ್ತು ಅಂತ ಹೇಳಿದ್ರೆ, ಒಂದೇ ಜಾಗದಲ್ಲಿ ಎಲ್ಲನೂ ಒಂದೇ ಸತಿ ಬಿಚ್ಚಿಸುವಾಗ ಲೈಕ್ PPF ಆಗಿರ್ಬೋದು, ಅದೇ ರೀತಿ ಆಕ್ಸೆಸರೀಸ್ ಆಗಿರ್ಬೋದು, ಒಂದೇ ಜಾಗದಲ್ಲಿ ಮಾಡಬೇಕು ಅಂತ ಇತ್ತು. ಸೊ ಇವರು ಡೈರೆಕ್ಟ್ ಶೋರೂಮಿಂದ ಆರ್ ಎಸ್ ಕಾರ್ ಮಾಡಿಫೈಸ್ ಬಂದು ಇವರು ಮನೆಗೂ ಗಾಡಿ ಕೊಂಡೋಗೋದೆ ಆರ್ ಎಸ್ ಕಾರ್ ಮಾಡಿಫೈಸ್ಗೆ ಬಂದು ಆರ್ ಎಸ್ ಕಾರ್ ಮಾಡಿಫೈಸಲ್ಲಿ 2 days ಕಾರ್ ಬಿಡ್ತಿದ್ದಾರೆ. ಯಾಕಂತ ಹೇಳಿದ್ರೆ ಟುಡೇ ಆಲ್ಮೋಸ್ಟ್ 5:30 ಆಯಿತು. ಕಸ್ಟಮರ್ ಈಗ ಬಂದಿರೋದು. ಸೊ ಇದರಲ್ಲಿ ವಿ ಹ್ಯಾವ್ ಎಕ್ಸ್ಪ್ಲೇನ್ಡ್ ಒಂದು ಯಾವುದೆಲ್ಲ ಮಾಡಬೇಕು ಅಂತ ಹೇಳಿದೆ. ಅವರ ಕೆಲಸವನ್ನು 2 ಸೆಗ್ಮೆಂಟ್ ಆಗಿ ಮಾಡಿದ್ದಾರೆ. ಆಡಿಯೋ, ಹೆಡ್ ಯೂನಿಟ್, ಡ್ಯಾಂಪಿಂಗ್ ಅಂತ ಬಂದಾಗ ದೇ ಸೆಡ್ ದೇ ವಿಲ್ ಗೋ ನೆಕ್ಸ್ಟ್ ಟೈಮ್. ಮತ್ತು ಏನೆಲ್ಲ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ವೆರಿ ಇಂಪಾರ್ಟೆಂಟ್ ಅಂತ ಬಂದಾಗ ಇದರಲ್ಲಿ PPF ಮಾಡ್ತಿದ್ದೇವೆ. ಅದೇ ರೀತಿ ಪೇಂಟ್ ಪ್ರೊಟೆಕ್ಷನ್ ಫಿಲ್ಮ್ ಜೊತೆ ಆಕ್ಸೆಸರೀಸ್ ಅಂತ ಬಂದಾಗ ಇದರಲ್ಲಿ DRL ಬಂದಿರಲ್ಲ. ಸೊ DRL ಮಾಡ್ತಿದ್ದೇವೆ. RS ಇದು ಹೆಡ್ಲೈಟ್ ಹಾಕ್ತಿದ್ದೇವೆ. ಫಾಗ್ಲೈಟ್ ಅಂತ ಬಂದಾಗ ಇದರಲ್ಲಿ ಫಾಗ್ಲೈಟು ಇಲ್ಲ. ನೀವು ನೋಡ್ತಿರ್ಬೋದು ಬಿಫೋರ್ ಹೇಗಿತ್ತು ಅಂತೇಳಿ. ಫಾಗ್ಲೈಟ್ ಇಲ್ಲದೆ ಬಲ್ಬ್ ಆಗಿರ್ಬೋದು, ನಿಮಗೆ ಹೆಲೋಜಿನ್ ಬಲ್ಬ್ ಇರ್ತದೆ. ಫಾಗ್ಲೈಟಲ್ಲಿ ನೀವು ನೋಡ್ತಿರ್ಬೋದು, ಇದರಲ್ಲಿ ಫಾಗ್ಲೈಟ್ ಇಲ್ಲದ ಕಾರಣ ವಿ ಆರ್ ಗೋಯಿಂಗ್ ಟು ಇನ್ಸ್ಟಾಲ್ ಪ್ರೊಜೆಕ್ಟರ್. IPH ಪ್ರೊಜೆಕ್ಟರ್ ಹಾಕಿ, RS ಇದು ಟ್ರೈ ಕಲರ್ ಹಾಕಿ ಫಾಗ್ ಲ್ಯಾಂಪ್ ವೈರಿಂಗ್ ಮಾಡಿ ವಿ ಆರ್ ಡೂಯಿಂಗ್. ಅದೇ ರೀತಿ ಇದರಲ್ಲಿ ನೀವು ನೋಡ್ತಿರ್ಬೋದು, ಒಂದು ಹೆಲೋಜಿನ್ ಬಲ್ಬ್ ಇದೆ. ಸೊ ವಿ ಆರ್ ರಿಮೂವಿಂಗ್ ದಟ್ ಹೆಲೋಜಿನ್ ಬಲ್ಬ್ ಆ್ಯಂಡ್ ವಿ ಆರ್ ಅಪ್ಗ್ರೇಡಿಂಗ್ ಟು H4 ಹೆಡ್ಲೈಟ್. ಸೊ ಇನ್ನು ಇದರಲ್ಲಿ ಆಕ್ಸೆಸರೀಸ್ ಅಂತ ಬಂದಾಗ ಕ್ರೋಮ್ ಐಟಮ್ಸ್ ಆಗಿರ್ಬೋದು, ಇಂಟೀರಿಯರ್ ಅಂತ ಬಂದಾಗ ಆಂಬಿಯಂಟ್ ಲೈಟ್ಸ್ ಆಗಿರ್ಬೋದು, ಮ್ಯಾಟಿಂಗ್ ಅಂತ ಬಂದಾಗ 7D ಮ್ಯಾಟ್ ಆಗಿರ್ಬೋದು. ಈ ರೀತಿ ನಿಮಗೆ ಇಂಟೀರಿಯರ್ಲಿ ಮಾಡ್ತಿದ್ದಾರೆ. ಅದೇ ರೀತಿ ರಿಯರ್ ಅಂತ ಬಂದಾಗ ರಿಫ್ಲೆಕ್ಟ್ ಲೈಟ್, ಕನೆಕ್ಟಿಂಗ್ ಟೇಲ್ ಲ್ಯಾಂಪ್ ನೀವು ನೋಡ್ತಿರ್ಬೋದು ಬಿಫೋರ್ ಮತ್ತು ಆಫ್ಟರ್ ಯಾವ ಥರ ಇದೆ ಅಂತ. ಬಿಫೋರ್ ಅಂತ ಬಂದಾಗ ನಿಮಗೆ ಡಮ್ಮಿ ಪಾರ್ಟ್ ಇದೆ, ಅದೇ ರೀತಿ ರಿಫ್ಲೆಕ್ಟ್ ಲೈಟ್ ಡಮ್ಮಿ ಪಾರ್ಟ್ ಇದೆ. ಈಗ ಈ ಕಾರನ್ನು ಇವತ್ತು ಕಸ್ಟಮರ್ ಬಿಟ್ಟೋಗಿದ್ದಾರೆ. ವಿ ಆರ್ ಗೋಯಿಂಗ್ ಟು ಡೆಲಿವರ್ ದ ಕಸ್ಟಮರ್ ಕಾರ್ ಆಫ್ಟರ್ 2 days ಬಿಕಾಸ್ ಸೆರಾಮಿಕ್ PPF ಎಲ್ಲನೂ ಇದೆ. ಸೊ ಆಫ್ಟರ್ the completion of the work I'll come back to on this video. Before delivery ಮಾಡುವಾಗ ಈ ವಿಡಿಯೋದು ಕಂಪ್ಲೀಟ್ ಆಗಿ ನಿಮಗೆ ತೋರಿಸ್ಕೊಳ್ತೇನೆ.